ಮಾತಾಡಲ್ಲ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಷ್ಟು ದಿವಸ ಮಾತಾಡಿರಲಿಲ್ಲ, ಮಾಡಿರೋ ವೀಡಿಯೋಗಳಿಗೆಲ್ಲ ನಾನು ಹಾಗೆ ಮ್ಯೂಸಿಕ್ ಕೊಡ್ತಿದ್ದೆ. ಆದರೆ ಈಗ ಡ್ಯಾಮಿನ ಬಗ್ಗೆ ಮೊನ್ನೆ ಮಾಡಿದ್ವಿ, ಅದರಲ್ಲಿ ಬಗ್ಗೆ ಏನಂತನಪ್ಪ ನೋಡಕಾದ್ರೆ ಬಿಡಲ್ಲ ಇಲ್ಲಿ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಿಡಲ್ಲ, ಅದೇ ಬೇಜಾರು. ಒಳಗಡೆ ಏನು ಬಿಡಲ್ಲ. ಇಲ್ಲಿ ಹೊರಗಡೆ ಬಂದು ಈ ಕಡೆ ನೀರು ಬೀಳೋದಷ್ಟೇ ನೋಡ್ಕೊಂಡು ಹೋಗ್ಬೇಕಷ್ಟಯ್ಯ. ನೋಡಕ್ ಬಿಡಲ್ಲ. ವಾಲಿ ಬಂದೋಬಸ್ತ್ ಐತಿ. ಅವಾಗ ಇಲ್ಲೇ ಮಾಡ್ತಿದ್ದೆ ಕೆಲ್ಸನ, ಇವಾಗ ಬಿಟ್ಟಿದ್ದೀನಿ ಈಗ. ಹೌದಾ? ನೀನ್ ನೋಡಕ್ ಬಂದಿದ್ದ? ಈಗ ಮೀನ್ ತಗೊಂಡೋಗಕ್ ಬಂದಿದ್ದು. ತಗೊಂಡ್ಯಾ ಮೀನು? ಅಲ್ಲಿ ತಗೊಂಬಂದಿನಿ, ಅಲ್ಲಿ ಎಲ್ಲದ. ಹೌದಾ? ಸರಿ, ಓಕೆ. ಅಣ್ಣ ಮಾಡಿ ಮೊನ್ನೆ ವಿಡಿಯೋ ಮಾಡಿದ್ವಿ, ಅವತ್ತು ಮಳೆ ಬಂದಿರಲಿಲ್ಲ. ಈಗೆಲ್ಲ ಮಳೆ ಆಯಿತು, ಮಲೆನಾಡು ತಂಪಾಯಿತು. ಅದಕ್ಕೆ ಒಂದು ವಿಡಿಯೋ ಮಾಡೋಣ ಅಂತ ಬಂದ್ವಿ. ಇಷ್ಟು 9 ಗೇಟ 10 ಗೇಟ ಓಪನ್ ಮಾಡಿದ್ದಾರೆ. ಅದೇ ನೋಡೋಣ ಅಂತ ಈಗ ಬಂದ್ವಿ. ಎಲ್ಲ ರೋಡ್ ಚೆನ್ನಾಗಿಲ್ಲ, ಸ್ವಲ್ಪ ಅಲ್ಲಿ ಮೇಲ್ಗಡೆಯಿಂದ ಬಿಡಲ್ಲ ನೋಡೋಕ್ಕೆ. ಇಲ್ಲಿ ಕೆಳಗಡೆಯಿಂದ ಅಷ್ಟೇ, ನಾವು ಒಳಗಡೆ ರೋಡಲ್ಲಿ ಬಂದು ನೋಡಬೇಕು. ತುಂಬ ಚೆನ್ನಾಗಿದೆ, ಬಂದು ನೋಡ್ಬೋದು. ತಾಯಿ ತುಂಗ ಮತ್ತು ತುಂಬಿ ಹರಿತಾ ಇದ್ದಾಳೆ. ರಮಣೀಯವಾದ ದೃಶ್ಯ, ತುಂಬ ಪ್ರಸಿದ್ಧಿಯಾಗಿದೆ ಇದು. ಚಿಕ್ಕ ವಯಸ್ಸಿನಿಂದನೂ ನೋಡ್ತಾ ಇದ್ದೀವಿ. ಅಂದರೆ ಈ ಕಡೆ ಜಾಸ್ತಿ ಮಳೆಯಾಗಿ ತುಂಬ ಹರಿಯೋದು ಅಂದರೆ ಕೊಪ್ಪ, ಶೃಂಗೇರಿ, ತೀರ್ಥಹಳ್ಳಿ, ಮಂಡಗದ್ದೆ ಈ ಕಡೆಯಿಂದ ಎಲ್ಲ ಮಳೆ ಆದ ತಕ್ಷಣ ನಮ್ಮ ಡ್ಯಾಮ್ ತುಂಬಿಡತ್ತೆ. ಇನ್ನೂ ಜುಲೈ ಎಂಡಿಂಗು, ಆಗಸ್ಟಿಗೆ ತುಂಬ ಬರುತ್ತೆ. ಇನ್ನು ಬಂದು ನೋಡ್ಬೋದು. ನೋಡಿ, ಈಗ ಎದುರುಗಡೆ ಬರ್ತಾ ಇದ್ದೀವಿ. ಈಗ ಅಷ್ಟು ಗೇಟು ಓಪನ್ ಮಾಡಿದಂಗಿದ್ದಾರೆ. ಸೌತೆಕಾಯಿ, ಚುರುಮುರಿ ಆ ಥರದ್ದೆಲ್ಲ ಸಿಗುತ್ತೆ, ತಗೋಬೋದು. ಏನೇನು ಸಿಗುತ್ತೆ ಹೇಳಿ ನಿಮ್ಮ ಅಂಗಡಿಲಿ? ಗೋಟಿ ಮಸಾಲ, ನಿಪ್ಪಟ್ಟು ಮಸಾಲ, ಮಸಾಲೆ ಮಾಡಕ್ಕಿದೆ, ಸೌತೆಕಾಯಿ ಮಸಾಲ ಇದೆ, ಜೋಳ ಇದೆ. ಡ್ಯಾಮ್ ನೋಡಕ್ ಬಂದಾಗ ಹೇಳಿ. ತಿನ್ನುವುದನ್ನು ಹೇಳಿ. ಮಸಾಲೆ ಮಾಡಕ್ಕೆ ಪೈಸಾಗಿ ಗೋಟಿ ಮಸಾಲ. ಎಷ್ಟು ಗೇಟ್ ಇದೆ? ಎಷ್ಟು ಗೇಟ್ಗಳಿದೆ ಇವಾಗ ಓಪನ್ ಮಾಡಿರೋದು? 27 ಗೇಟ್ ಓಪನ್ ಮಾಡಿರೋದು. ನೋಡಿ, ಅಂಕಲ್ ಮಂಡಕ್ಕಿ ಚುರುಮುರಿ ಮಾಡ್ತಿದ್ದಾರೆ. ಅಲ್ಲ, ಯೂಟ್ಯೂಬ್ ಚಾನಲ್. ಒಳ್ಳೆ ಮಂಡಕ್ಕಿ ಕೊಡ್ತೀನಿ, ಗೋಟಿ ಮಸಾಲ, ಮಸಾಲೆ ಮಂಡಕ್ಕಿ ಎಲ್ಲ ಟೇಸ್ಟ್ ಆಗೈತೆ. ಹತ್ರ ಹೋಗ್ತಾರೆ ಅಂತ ಕಂಟ್ರೋಲಿಗಲ್ಲ, ಎಲ್ಲ ತಂತಿ ಬೇಲೆ ಹಾಕ್ತಾರೆ. ಒಳ್ಳೆ ಆರ್ಡರ್ ಬಿಟ್ಟಿದ್ದೀನಿ. ಹೇಳಿ ಎಂತದರ ನಾನೇನು ಹೇಳಿದ್ದೆ, ಈಗ ಬಂದಿ ಎಷ್ಟು ಗಂಟೆ ಬಂದೀನಿ? 12 ಬಂದಿ. ಅಲ್ಲಿ CC ಕ್ಯಾಮ್ರಾ ನೋಡಿ ನನಗೆ ಕೇಳ್ತಾರೆ. ಇಂಜಿನಿಯರ್ ಅವಾಗ ಬಂದು ಕೇಳ್ತಾರೆ. ಅವಾಗ ನೀವಿದ್ರಾ? ಇವರೇ ಬಿಡುವರ ಬಂದು ಅಲ್ಲಿ ಏನಿಲ್ಲ, ಅಲ್ಲಿ ನಮ್ಮ ಬಾಜ್ನವ್ರು ಕ್ಯಾಂಪ್ ಅಂತ ಹೇಳ್ಬಿಟ್ಟು ಉಪ್ಪು ಖಾರ ಬೇಡ ಹಾಕಪ್ಪ ಹೇಳಿದ್ರು ಅವರು. ಹುಡಿ ಕಡಿದ್ಯಾ ಬೇಕಾ ಉಪ್ಪು? ತಪ್ಪು ಈ ಮಳೆ ನೀರು ತುಂಬಿರೋ ಡ್ಯಾಮ್ ನೀರು ನೋಡ್ತಾ ಈ ಖಾರವಾದ ಚುರುಮುರಿ ತಿಂತಿದ್ರೆ ಭಾಳ ಚೆನ್ನಾಗಿದೆ. ವೆದರ್ ಮಾತ್ರ ಭಾಳ ಚೆನ್ನಾಗಿದೆ. ಅಲ್ಲಿ ಬೆಳಕಿದಾವಲ್ಲೇನಾ? ಬೆಳಕಿದೆ ನೋಡು, ಪಕ್ಕಿಗಳೆಲ್ಲ ಬಂದು ಕೂತಿದ್ದಾವೆ. ಇಲ್ವಾ, ಇಲ್ಲಿ ಕ್ಲಿಯರಾಗಿ ಕಾಣುತ್ತೆ. ಈ ಮರ ಅಡ್ಡಾಗಲ್ಲ. ಬಾ, ಚೆನ್ನಾಗಿ ಕಾಣುತ್ತೆ. ಹೆಂಗೆ ಕಾಣುತ್ತೆ ವ್ಯೂ ಅಂತೇಳಿ ನೋಡ್ಬೋದು.
ಚೆನ್ನಾಗಿ ಕಾಣಿಸ್ತಾ ಇದೆ. ಝೂಮ್ ಆಗ್ತೀನಿ ಹಂಗೆ ನೋಡಿ ಗೈಸ್. ಟೋಟಲ್ಲು 24 ಗೇಟ್ ಅಂತಲ್ಲ, 22, 24 ಅಂತ. ಈ ಕಡೆ ಸ್ವಲ್ಪ ಕಾಣಿಸ್ತಾ ಇಲ್ಲ ಅಷ್ಟೇನು ಕ್ಲಿಯರಾಗಿ. ಸ್ವಲ್ಪ ಝೂಮ್ ಮಾಡಿ. ತುಂಬ ಇದು ಮಾಡೋದು ಎಲ್ಲರೂ ಭಾಳ ಚೆನ್ನಾಗಿ ಕಾಣ್ತಿದೆ. ಬೇನಾ ಇನ್ನೊಂದು ಕಾಲದಲ್ಲಿ ಅವರಿಗೆ ಜೋರ್ ಮಾಡ್ತಿದ್ದೆ ಹೋಗ್ತಾ ಇದ್ದೀವಿ. ಪೊಲೀಸ್ನರಿಗೆ ಹೌದಾ? ಹೋಗ್ತೀವಿ, ಏನು ಮಾಡ್ತೀವಿ ನೀನು ತಗೊಂಡಿದ್ದ ಸ್ವಲ್ಪ ಓ, ಅವರಿಗೆ ಕರ್ತಿರೋದು ಏನಾರು ಅನಾಹುತ ಆಗಿ ಇದು ಮಾಡಿದಾರೆ ಅಂತ ಹೌದು ಮತ್ತೆ. ಇವ್ರು ಅವ್ರ ಮೇಲೆ ಹೋಗ್ತಾರೆ. ಜನ ಸೇಫ್ಟಿ ನೋಡ್ತಾರೆ, ದೂರದಿಂದ ನೋಡಬೇಕು, ಹೋಗ್ಬೇಕಪ್ಪ. ಏನು ಮಾಡಕ್ಕ ಹತ್ರ ಬಂದಿದ್ದೀವಿ. ಇಷ್ಟೇ, ಮೇಲ್ಗಡೆ ಹೋಗೋಕ್ಕಾಗಲ್ಲ, ಇಷ್ಟು ಹತ್ರದಿಂದ ನೋಡ್ಬೋದು. ನೋಡಿ ಹೆಂಗೆ ಹುಟ್ಟಿದೆ ಅಂದರೆ ತುಂಬ ನೀರನ್ನು ಓಪನ್ ಮಾಡಿಲ್ಲ. ಇಷ್ಟು ಗೇಟ್ ಓಪನ್ ಮಾಡಿದ್ದಾರೆ, ತುಂಬ ನೀರು ಓಪನ್ ಮಾಡಿಲ್ಲ. ಸಾಧಾರಣವಾಗಿ ಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಪ್ರಕೃತಿ ಸೌಂದರ್ಯಕ್ಕೆ ಸರಿಸಾಟಿ. ಬೆಳಕಿಗಳು ಝೂಮ್ ಮಾಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೌಂಡ್ ಮಾತಾಡೋದು ಬೇಡ, ನೀರಿನ ಸೌಂಡ್ ಕೇಳಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಮೊನ್ನೆ ಬಂದಾಗ ಒಂದು ಸ್ವಲ್ಪನೂ ನೀರಿರಲಿಲ್ಲ, ಎಷ್ಟು ಬೇಗ ತುಂಬಿಡ್ತೀನಿ. ಆ ಡ್ಯಾಮಿಗೆ ಹಿಂದಿರೋ ಕಾಡನ್ನು ನೋಡಿ, ಆ ಕಾಡು, ಆ ವಾತಾವರಣ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಅಷ್ಟಕ್ಕೆ ನೀನು ಅನಿಸುತ್ತೆ. ಇಲ್ಲೊಂದು ಕಡೆ ನೀರು ಬರ್ತಾ ಇದೆ, ತುಂಬ ಚೆನ್ನಾಗಿ ತೋರ್ಸೋಕ್ಕೆ ಅಂತ ಬಂದಿದ್ದೀವಿ. ನೋಡಿ ಎಲ್ಲ ಹರ್ಕೊಂಡು ನೆಕ್ಸ್ಟ್ ತೋರಿಸ್ವಲ್ಲ ಅಲ್ಲಿ ನೀರು ಹೋಗುತ್ತೆ. ಇದು ಹಿನ್ನೀರು, ತುಂಗಾ ನದಿ ಹಿನ್ನೀರಿದೆ. ಇಲ್ಲ ನೋಡೋಣ ಅಂದು ಕಾಲ್ದಾರಿಯಲ್ಲಿ ನಡ್ಕೊ ಬಂದಿದ್ದೀವಿ. ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀರು. ಇದು ಹಿನ್ನೀರು ಬೀಳೋದು. ನೋಡಿ ವ್ಯೂ ಹೆಂಗೆ ಕಾಣಿಸ್ತಾ ಇದೆ ಅಂತ. ಅಲ್ಲಿ ಪಕ್ಷಿ ಕೂತಿತ್ತು ನೋಡೇನ ಅಲ್ಲಿ ಬಿಸಿನ ಕೂತಿದ್ನಲ್ಲಿ. ನದಿ ಸೌಂಡ್ ನೋಡಿ ಎಷ್ಟು ಚೆನ್ನಾಗಿ ಕೇಳ್ತಾ ಇದೆ ಅಲ್ಲ. ತುಂಬ ಅಂದರೆ ತುಂಬ ಕೆಸರಿದೆ ಇಲ್ಲಿ. ಇಲ್ಲೊಂದು ದೇವಸ್ಥಾನ ಇದೆ. ಕೆಸರು ತುಂಬಾ ಇದೆ, ಓಡಾಡೋಕ್ಕೆ ಆಗ್ತಿಲ್ಲ. ವೆಹಿಕಲ್ಸ್ ಅಂತೂ ಬರೋಕ್ಕೆ ಆಗಲ್ಲ, ಆದರೂ ಕೆಸರಲ್ಲೇ ಬರ್ತಾಯಿದೆ. ನೋಡಿ ಗಾಯ್ಸ್ ಹೆಂಗೆ ನೀರು ಇಲ್ಲಿಂದ ಹೋಗಿ ಅಲ್ಲಿಗೆ ಡ್ಯಾಮಿನ ಹತ್ರ ಸೇರುತ್ತೆ. ಹಿನ್ನೀರಿದು ಹೆಂಗೆ ಚಿಮ್ತಾ ಇದೆ, ಸೌಂಡ್ಸ್ ಕೇಳ್ಕೊಳ್ಳಿ. ಅದು ಅಲ್ಲಿ ನೀರಲ್ಲಿ ನೀರು ತುಂಬ ಹೋಗುತ್ತೆ. ಮತ್ತು ಆ ಕಡೆ ಕಾಲುವೆ ಮಾಡಿದಾಗ ಆ ನೀರು ಇಲ್ಲಿ ನಿಧಾನ ಬರ್ತಾ ಇದೆ, ಅಲ್ಲಿ ತುಂಬ ಫೋರ್ಸಾಗಿ ಬರ್ತಾ ಇದೆ ನೀರು.
ಒಂದೇ ಬಿದ್ದಿರುತ್ತೆ ನೋಡಿ ನೋಡಿ ಬೇಗ. ಒಂದೇ ಇಲ್ಲೊಂದು ದೇವಸ್ಥಾನ ಇದೆ, ತೋರಿಸ್ತೀವಿ ನೋಡಿ. ಡ್ಯಾಮಿನ ಮಧ್ಯದಲ್ಲಿ ಹೋಗೋ ದಾರಿಯಲ್ಲಿ ಸಿಗುತ್ತೆ. ತುಂಬ ಕೆಸರಿದೆ. ಇಲ್ಲಿ ನಾಗರ ಬನ ಬೇರೆ ಇದೆ. ಹಾಂ, ಇಲ್ಲಿ ಗಂಗಾ ಗಜೇಶ್ವರ ದೇವಸ್ಥಾನ ಇದು. ಇಲ್ಲೇ ಡ್ಯಾಮಿನ ಪಕ್ಕನೇ ಇದೆ ಅಮ್ಮನವ್ರ ದೇವಸ್ಥಾನ, ಹಾಗೆ ಮಾರುತಿ ಮಂದಿರನೂ ಇದೆ ಇಲ್ಲಿ. ಇಲ್ಲಿ ಒಳಗಡೆ ಬಾಗಿಲು ಹಾಕ್ಯಾರೆ. ನಮ್ಮ ಹನುಮಪ್ಪ ಮಾತ್ರ ಕಾಣ್ತಾ ಇದ್ದಾನೆ. ಹೇಳಿ, ಜೈ ಆಂಜನೇಯ. ಹಾಂ, ಸ್ವಾಮಿ ಏನೋ ಅಪ್ಪ ಕಾಪಾಡಪ್ಪ. ಫಸ್ಟ್ನೇ ವಿಡಿಯೋ ಮಾತಾಡ್ತಾ ಇದ್ದೀನಿ. ಸರಿ, ಇಲ್ಲಿ ಬಸವಣ್ಣ ಲಾಕ್ ಮಾಡಿದಾರ ಏನೋ ನೋಡ್ತೀನಿ, ಒಂದು ನಿಮಿಷ. ಬಸವಣ್ಣ ಕಾಪಾಡಪ್ಪ. ಇಲ್ಲಿ ಒಳಗಿರೋದು ಮಹಾದೇವ. ಓಂ ನಮಃ ಶಿವಾಯ. ಪಾರ್ವತೀಪತಿ ಹರ ಹರ ಮಹಾದೇವ. ಸ್ವಾಮಿ ಸಾಂಬ ಸದಾಶಿವನೇ ಕಾಪಾಡಪ್ಪ. ನಂದಿ ಭೃಂಗಿ ಕಾಪಾಡಪ್ಪ ಭಗವಂತ. ನನ್ನ ಗ್ರಹ ಆಶೀರ್ವಾದ ಇರಲಿ ಪರಮಾತ್ಮ. ಹಾಂ, ಹಾಗೆ ಎದುರುಗಡೆ ನಾಗರಬಾಣ ಇದೆ. ಇಲ್ಲಿ ನಾಗಪ್ಪನ ಹತ್ರ ಹೋಗಂಗಿಲ್ಲ ನಾವು, ದೂರದಿಂದ ವಿಡಿಯೋ ಮಾಡಬೇಕಷ್ಟೆ. ಹಾಗೆ ಒಂದು ಬೃಹತ್ತಾದ ಅಶ್ವತ್ಥ ವೃಕ್ಷ ಇದೆ. ಬೃಹತ್ತಾದ ಅಶ್ವತ್ಥ ವೃಕ್ಷ. ಶಿವಪ್ಪಂದು ಮಾರುತಿ ದೇವಸ್ಥಾನ ಹೋಗ್ತಾಗಿದೆ. ಈಗ ಹೋಗ್ತಾ ಇದ್ದೀವಿ. ಫುಲ್ಲು ಕೆಸರಾಗಿದೆ. ಹಾಗೆ ತಾಯಿ ಗಂಗಾದೇವಿಗೆ ಒಂದು ನಮಸ್ಕಾರ ಹೇಳ್ತಾ ಮನೆ ಕಡೆ ಹೊರಟ್ವಿ. ಮನೆ ಕಡೆ ನಮ್ಮ ದಾರಿ. ಗಂಗಾದೇವಿಗೆ ಒಂದು ನಮಸ್ಕಾರ ಹೇಳ್ತಾ ನಮ್ಮ ಈ ವ್ಲಾಗ್ನ ಒಂದು ನಮಸ್ಕಾರ ಮಾಡ್ತಾ ಇದ್ದೀವಿ ನೋಡಿ. ಮನೆ ಕಡೆ ನಮ್ಮ ಪಯಣ. ಫುಲ್ಲು ಕೆಸರಿದೆ, ಓಕೆ ಆಗಲ್ಲ.